ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣವುಳ್ಳ ರಾಜಾವೇ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ ರಾಜಾವೇ. ಕೇಳಿದ ಮಾತ್ರವಲ್ಲದೆ ಅದ್ರ ಪ್ರಕಾರನೇ ಜೀವಿಸಲಿಕ್ಕೆ ಕೃಪೆಗೊಡು, ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ ತೆಗೆದುಕೊಡ್ರಿ. ಹೋದ್ರಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರಿಗೊಬ್ಬರು ಎಚ್ಚರಿಸೋಣ. ಹಾಲೆಲೂಯಾ. ಇದು ದೇವರ ಆಲಯದಲ್ಲಿ ಸೇರುವಾಗ ಬೇರೆ ರೂಢಿ, ಅಯ್ಯೋ ಭಾನುವಾರ ಬಂತು ಚರ್ಚಿಗೆ ಹೋಗೋಣ ಬರೋಣ. ನಾವು ಜೀವಿತ ಕಾಲವಲ್ಲ ದೇವರಲ್ಲಿ ಬೆಳಿಲಿಕ್ಕೆ ಆಗುವುದಿಲ್ಲ. ಆ ರೀತಿಯಾಗಿ ನಮ್ಮ ಮನಸ್ಸಿನೊಳಗೆ ಇಟ್ಟುಕೊಂಡರೆ, ಹಾಲೆಲೂಯಾ, ಭಾನುವಾರ ಎಂಬುದಾಗಿ ಇರುವುದಾದರೆ 6 ದಿವಸಗಳು ಕೆಲಸವನ್ನ ಮಾಡಿಕೊಂಡು 7ನೇ ದಿವಸ ನಿನ್ನ ದೇವರಾದ ಯೆಹೋವನನ್ನು ಆರಾಧಿಸುವಂತ ದಿನವಾಗಿದೆ. ಹಾಲೆಲೂಯಾ. ಅದಕ್ಕಾಗಿ ನಾವು ಇದು ರೂಢಿ ಮಾಡ್ಕೊಳ್ಳೋದಲ್ಲ. ಮನಪೂರ್ವಕವಾಗಿ ದೇವರೇ ಭಾನುವಾರ ಯಾವಾಗ ಬರ್ತದೆ ಎಂಬುದಾಗಿ ನೀನು ಆತ್ಮದಲ್ಲಿ ನೀನು ದೇವರನ್ನ ನಂಬಿ ನಡೆಯುವಂತರಾಗಿದ್ರೆ ನಿಜವಾಗಲು ಶುಭವನ್ನು ಹೊಂದುತ್ತೇವೆ. ಅಯ್ಯೋ, ಶನಿವಾರ ಬಂದು ಭಾನುವಾರ ಬಂತು, ಒಂದು ದಿವಸ ನಮಗೆ ಸಿಕ್ಕೋದೆ ರಜಾ, ಮಲ್ಕೊಳ್ಳೋಣ, ಇನ್ನೊಂದು ವಾರ ಹೋದ್ರೆ ಆಯ್ತು, ಮುಂದಿನ ವಾರ. ಇದು ಯಾರು ಮಾತನಾಡ್ತಾರೆ? ದುರಾತ್ಮನಾಗ್ತಾ ಇದ್ದಾನೆ. ಆಲಯಕ್ಕೆ ಹೋದ್ರೆ ವಾಕ್ಯ ಕೇಳ್ತೀರಿ, ಅದ್ರ ಪ್ರಕಾರನೇ ಜೀವಿಸ್ತೀರಿ, ಈ ಲೋಕ ಬಿಟ್ರೆ ಪರಲೋಕ ಹೋಗ್ತೀರಿ. ಹಲ್ಲೆಲೂಯಾ. ನಾವು ಪರಲೋಕ ಹೋಗಬಾರದು ಎಂಬುದಾಗಿ ಆತನು ಒಂದು ಕುತಂತ್ರಗಳನ್ನ ಮಾಡುತ್ತಾನೆ. ಆ ಕುತಂತ್ರಕ್ಕೆ ಒಳಗಾಗದಂತೆ ನಾವು ಏನು ಮಾಡಬೇಕು ಅಂದ್ರೆ, ದೇವರೇ, ನೀವು 6 ದಿವಸ ಕೆಲಸ ಮಾಡಿ 7 ದಿವಸ ಯಾವ ಕೆಲಸಗಳನ್ನು ನಡೆಸಬಾರದು ಎಂಬುದಾಗಿ ನೀನು ನನಗೆ ವಾಕ್ಯದ ಮುಖಾಂತರ ತೋರಿಸಿಕೊಟ್ಟಿ, ಅದಕ್ಕಾಗಿ ಸ್ತೋತ್ರಪ್ಪ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಜೊತೆಯಲ್ಲಿ ಯಾರಿರ್ತಾರೆ? ಪವಿತ್ರಾತ್ಮರು ಇರ್ತಾರೆ. ಸಕಲ ವಿಷಯದಲ್ಲೂ ಸತ್ಯತೆಯಲ್ಲೂ ನಡೆಸುವಂತ ದೇವರಾತ್ಮ ನಮ್ಮ ಕೂಡ ಇರ್ತಾರೆ. ಅಕಸ್ಮಾತ್ ಇದನ್ನ ನಾವು ಕೇಳಿ ನಾವು ಬಿಟ್ಟು ಬಿಟ್ರೆ, ಬೇರೆ ರೂಢಿ ಎಂಬುದಾಗಿ ನಾವು ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅಲ್ಲಿ ದುರಾತ್ಮನ ಕ್ರಿಯೆ ಸ್ಟಾರ್ಟ್ ಆಯ್ತು. ಎಲ್ಲಿ ಹೋದ್ರು ಬಿಡುವುದಿಲ್ಲ ಅವನು. ನೀನ್ ಸ್ಕೂಟಿಲಿ ಹೋದ್ರು ಸರಿ, ನಿನ್ಕಿಂತ ಅರ್ಧ ಗಂಟೆ ಮುಂಚೆ ಇರ್ತಾನ. ನೀನ್ ಎಲ್ಲಿ ಹೋಗ್ತೀಯ ಅಂತ ಗೊತ್ತಿರುತ್ತೆ. ಅಲ್ಲಿ ಹೋಗಿ ವೇಟ್ ಮಾಡಿ ಮತ್ತೆ ತಂದು ನಿನ್ ತಲೆ ತುಂಬ, ನೀನ್ ಯಾಕೆ ಹೋಗ್ತೀಯಾ? ಏನಿದೆ ಭಾನುವಾರ ಪ್ರೇಯರಿಗೆ ಎಲ್ಲಾರು ಹೋಗ್ತಾರೆ ಬರ್ತಾರೆ, ಏನ್ ಬದಲಾವಣೆನೆ ಕಾಣ್ತಾ ಇಲ್ಲ, ಇದ್ದಾಗೆ ಇದೆಯಾ. ನೀನ್ ಎಷ್ಟು ಪ್ರಾರ್ಥನೆ ಮಾಡಿದ್ರು ನಿನ್ ಪ್ರಾರ್ಥನೆ ದೇವ್ರ ಹತ್ರ ಹೋಗ್ತಾ ಇಲ್ಲಲ್ಲ. ನಿನಗೆ ಏನ್ ಬೇಕು ಹೇಳು, ನಾನ್ ನಿನ್ ಕೊಡಿಸ್ತೀನಿ. ಹಲ್ಲೆಲೂಯಾ. ಹೌದು, ಯೇಸುಸ್ವಾಮಿಗೆ 40 ದಿವಸ ಯೇಸುಸ್ವಾಮಿ ಉಪವಾಸ ಇದ್ದು ಆ ಬೆಟ್ಟದಲ್ಲಿ ಯೇಸುಸ್ವಾಮಿಗೆ ಶೋಧನೆ ಮಾಡ್ದ. ಇವೆಲ್ಲ ರಾಜ್ಯಗಳು ಲೋಕವೆಲ್ಲ ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ನೀನು ಅಡ್ಡ ಬಿದ್ದರೆ ಇದನ್ನು ನಾನು ನಿನಗೆ ಕೊಡುತ್ತೇನೆ. ನೋಡು, ಎಂಥ ಶೋಧಕನು, ಎಂಥ ಪರೀಕ್ಷೆಯನ್ನು ಮಾಡುತ್ತಾನೆ ಯೇಸುಸ್ವಾಮಿ. ಅದಕ್ಕೆ ಏನ್ ಹೇಳ್ತಾರೆ? ಬೇರೆ ಮನುಷ್ಯರಾಗಿದ್ರೆ ಏನ್ ಮಾಡ್ತಿದ್ರು? ಅಯ್ಯಯ್ಯಪ್ಪ ಕೊಡಪ್ಪ, ನೀನ್ ಕಾಲಿಗೆ ಅಡ್ಡ ಬೀಳ್ತೀನಿ, ಆಸ್ತಿ ಕೊಡು, ಬಂಗ್ಲೆ ಕೊಡು, ಇದು ಕೊಡು, ಅದು ಕೊಡು, ನನಗೆ ಎಲ್ಲ ಕೊಟ್ಬಿಡು, ನಾನು ಶ್ರೀಮಂತನಾಗಿ ಮೆರಿಬೇಕು. ಆದ್ರೆ ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು ಅಂತ ಬರ್ದಿದೆ. ನಾನು ನಿನಗ್ಯಾಕೆ ಅಡ್ಡ ಬೀಳಲಿ? ಸೈತಾನನ್ನೇ ಬಿಟ್ಟು ಹೋಗ್ ಅಂತ ಸೈತಾನನು ಬಿಟ್ಟು ಹೋಗಿಬಿಟ್ಟ. ಹಾಲೆಲೂಯಾ. ಆದರೆ ನಾವು ಒಂದು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು, ತಡವಾದರೂ ತಾಮಸದು. ದೇವರ ವಾಕ್ಯ ಜೀವವುಳ್ಳ ವಾಕ್ಯ. ಆ ವಾಕ್ಯ ಈ ಲೋಕ ಬಿಡುವ ತನಕ ನಮ್ಮ ಸಂಗಡ ಇರ್ತದೆ. ಹಲ್ಲೆಲೂಯಾ. ಇದು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಗೊತ್ತಾ? ದೇವರ ರಾಜ್ಯಕ್ಕೆ ಸೇರಿಸುವಂತ ಸಂದೇಶವಾಗಿದೆ. ಇದರಿಂದ ನೀವು ಹೊರಗಡೆ ಬಂದು ಬಿಟ್ರೆ ಇಹಲೋಕದ ಅಧಿಪತಿ ಅವನ ಆಳ್ವಿಕೆಯಲ್ಲಿ ಸಿಕ್ಕಾಕೊಂಡು ಬಿಡ್ತೀವಿ. ಅದಕ್ಕೆ ಯಾವಾಗಲೂ ನಾವು ಕುಟುಂಬ ಪ್ರಾರ್ಥನೆಗಳನ್ನ ಬಿಡಬಾರದು.
ಪ್ರತಿ ದಿವಸ ಚಾಪೆ ಹಾಕ್ಕೊಂಡು ಎಲ್ಲರೂ ಮಕ್ಕಳನ್ನ ಕೂರಿಸಿ ಒಂದು ರಾಗವನ್ನ 2 ರಾಗವನ್ನ ಹಾಡಿ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಸಂದೇಶವನ್ನ ನೀವು ತೆಗೆದುಕೊಂಡು ನೀವು ಒಂದು ವಾಕ್ಯನ ಓದ್ಬಿಟ್ಟು ಆಮೇಲೆ ನೀವು ಕುಟುಂಬವಾಗಿ ಪ್ರಾರ್ಥನೆ ಮಾಡಿ 2 ಹುಡುಗರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ಇವತ್ತು ಸ್ವಾಮಿ ಅನ್ನಪಾನಗಳನ್ನು ಕೊಟ್ಟು ನೀನು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ, ಇವತ್ತು ರಾತ್ರಿ ಸ್ವಾಮಿ ಇದನ್ನ ಮುಕ್ತಾಯ ಮಾಡ್ತೇವೆ ಅಂತ ಹೇಳಿ ನಾಳೆ ಬೆಳಗಿನ ಜಾವ ದೇವರೇ ಈ ರಾತ್ರಿ ನೀ ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದಿದ್ದೀನಿ, ನಿಮಗೆ ಸ್ತೋತ್ರ, ಇವತ್ತು ನನ್ನ ಜೀವಿತ ಕುಟುಂಬ ನಿನ್ನ ಕರೆಗಳು ಒಪ್ಪಿಸ್ಕೊಡ್ತೀನಿ, ನೀನು ನಡೆಸು ದೇವರೇ ಇವತ್ತೊಂದು ದಿವಸ, ಪ್ರತಿ ದಿವಸವು 6 ತಿಂಗಳಿಗೆ ಅಲ್ಲ. ಯಾಕಂದ್ರೆ ನಾಳೆದು ನನ್ನದಲ್ಲ, ಅವತ್ತಿನ ಕಾಟ ಅವತ್ತಿಗೆ ಸಾಕು, ಇವತ್ತಿಗೆ ನಮ್ಗೆ ಇವತ್ತು ಸಾಕು, ನಾಳೆದು ಕೊಡುವಂತ ದೇವರು, ನಾಳೆದು ಯಾಕೆ ನಾವು ಚಿಂತೆ ಮಾಡುವುದು? ಅದು LIC ಡಿಪಾರ್ಟ್ಮೆಂಟ್ ಮಾಡ್ತದೆ, ಇಷ್ಟು ವರ್ಷಕ್ಕೆ ಮಾಡ್ರಿ, ಅಷ್ಟು ವರ್ಷಕ್ಕೆ ಮಾಡ್ರಿ, ನಿಮ್ಗೆ ಇಷ್ಟು ಹಣ ಸಿಗ್ತದೆ, ಅಷ್ಟು ಯಾರಿಗೆ ಬೇಕು? ಅವನು ಇರುವಾಗಂತೂ ಸಿಕ್ಕುವಲ್ಲ, ಅವನು ಸತ್ತ ಮೇಲೆ ಸಿಗ್ತದೆ, ಏನ್ ಪ್ರಯೋಜನ? ಹಲ್ಲೆಲೂಯಾ. ಅದಕ್ಕಾಗಿ ದೇವ್ರು ನಮ್ಮನ್ನ ಕರೆದಿದ್ದಲ್ಲ. ಕೆಳಗಡೆ ಓದಿಕೊಡ್ರಿ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿ. ಅಲ್ಲಿ ಏನಂತದೆ? ಕರ್ತನು ಪ್ರತ್ಯಕ್ಷತೆಯು ದಿನವು ಸಮೀಪಿಸುತ್ತಾ ಬರುತ್ತದೆ. ಅಲ್ಲಿಗೆ ದೇವರ ದಿನ ಹತ್ತಿರ ಬರುವಾಗ ನೀವೇನ್ ಮಾಡಬೇಕು? ಹೆಚ್ಚು ಮಾಡಬೇಕು ಪ್ರಾರ್ಥನೆ. ಹಲ್ಲೆಲೂಯಾ. ದೇವರಲ್ಲಿ ನಾವು ಇರುವಾಗೆ ಇರೋಕ್ಕೆ ಅಲ್ಲ ನಮ್ಮನ್ನ ಕರೆದಿರುವುದು, ದಿನೇ ದಿನೇ ಮಾರ್ಪಟ್ಟು ಬದಲಾಗಬೇಕು ಅಂತ ವಾಕ್ಯ ಹೇಳ್ತದೆ ಅಲ್ವಾ? ಆದರೆ ಒಂದು ಶಾಲೆ ಕಾಲೇಜಲ್ಲಿ ಒಂದು ಕ್ಲಾಸಿಂದ ಒಂದು ಕ್ಲಾಸಿಗೆ ಹೋಗ್ಲಿಕ್ಕೆ ವರ್ಷ ಬೇಕು, ಸರಿ ಅಲ್ವಾ? ಆ ವರ್ಷಕ್ಕೆ ಎಷ್ಟು ದಿವಸ? 365 ದಿವಸ. ಇಲ್ಲಿ ನಾವು ದೇವರಲ್ಲಿ 365 ದಿವಸದೊಳಗೆ ನಾವು ಎಷ್ಟು ದಾಟೋಗಿರ್ತೇವೆ? ಯಾವ್ದ್ರಲ್ಲಿ? ದೇವರ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲೂ, ವಿಶ್ವಾಸದಲ್ಲೂ, ನಂಬಿಕೆಯಲ್ಲೂ ದಿನೇ ದಿನೇ ನೀವು ಬದಲಾಗಬೇಕು ಅಂತ ದೇವರ ಸಂದೇಶ, ದೇವರ ವಾಕ್ಯ ಹೀಗೆ ಹೇಳ್ತದೆ. ನಮಗೆ ಕ್ಲಾಸ್ಗಳಲ್ಲಿ 25 ವರ್ಷ 28 ವರ್ಷ ಓದಿದ್ರೆ ಆ ಹುಡುಗರಿಗೆ ಆ ಸಮಯಕ್ಕೆ ಒಂದು ಕ್ಲಾಸ್ ಮುಗೀತದೆ, ಹೆಚ್ಚು ಕಮ್ಮಿ 28-27 ವರ್ಷಕ್ಕೆ ಅವ್ರ ಕ್ಲಾಸ್ ಮುಗೀತದೆ. ಆದರೆ ದೇವರ ವಾಕ್ಯದಲ್ಲಿ 28 ವರ್ಷಕ್ಕೆ ನೀನು ಎಷ್ಟು ಓದಿರ್ಬೇಕು, ಎಷ್ಟು ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಕಮ್ಮಿ ನಿನ್ನ ಸೇವಕ ಆಗಬೇಕು. ನಿನಗೆ ಈ ದೇವರ ವಾಕ್ಯದಲ್ಲಿ ಬೆಳೆದು ಇಷ್ಟೊತ್ತಿಗೆ ನೀನು ಸೇವೆ ಮಾಡ್ಬೋದಿತ್ತು ಅಂತ ದೇವರ ಸಂದೇಶ ಇದೆ. ಬಹು ಜನ ಸೇವಕರಾಗಬೇಡ್ರಿ ಅಂತನೂ ಇದೆ. ಹಾಗಾಗಿ ಇನ್ನು ಕೆಳಗಡೆ ಓದಮ್ಮ, ಕೆಳಗಡೆ. ಯಾಕೆಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಸಾಕು. ಇಲ್ಲಿ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದೆ. ಇದು ಯಾರಿಗೆ ಹೇಳ್ತಾ ಇದೆ? ದೇವರ ವಾಕ್ಯವನ್ನು ತಿಳಿದಂತವರಿಗೆ. ಹಲ್ಲೆಲೂಯಾ. ಸತ್ಯದ ಪರಿಜ್ಞಾನ, ದೇವರ ವಾಕ್ಯವನ್ನು ತಿಳಿದು ಮತ್ತೆ ಪಾಪ ಮಾಡಿದರೆ ಆ ಪಾಪ ಪರಿಹಾರಕ್ಕೆ ಮತ್ತೆ ಯಾವುದು ಇಲ್ಲ. ಹಲ್ಲೆಲೂಯಾ. ತಿಳಿದಂತವರಿಗೆ, ದೇವರ ವಾಕ್ಯವೇ ತಿಳಿದಿಲ್ಲ ಅಂಥವ್ರಿಗೆ ಕ್ಷಮಾಪಣೆ ಖಂಡಿತ ದೇವರು ಕೊಡ್ತಾರೆ. ವಾಕ್ಯವನ್ನೇ ಗೊತ್ತಿಲ್ಲ, ಯೇಸು ಸ್ವಾಮಿ ನೆಟ್ಟು ಗೊತ್ತಿಲ್ಲ, ಇಂಥವರಿಗೆ ಒಂದು ದೇವರ ಕ್ಷಮಾಪಣೆ ಉಂಟು. ಇಲ್ಲಿ ಏನಂತ ಹೇಳ್ತದೆ? ಯಾಕೆಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ. ಹಲ್ಲೆಲೂಯಾ. ನೋಡಿ, ಯಾವುದೂ ಇರುವುದಿಲ್ಲ. ಅದಕ್ಕೆ ದೇವರ ವಾಕ್ಯವನ್ನು ತಿಳಿದಂಥವ್ರು ಎಂದೆಂದಿಗೂ ದೇವರನ್ನ ಬಿಟ್ಟು ಹೋಗಬಾರ್ದು. ಭಾರಿ ಶೋಧನೆಗಳು ಕೆಲವೊಮ್ಮೆ ಬರ್ತದೆ. ಆ ಶೋಧನೆಯಲ್ಲೂ ನಾವು ಜಯಿಸಿಕೊಂಡು ಮುಂದೆ ಹೋಗಬೇಕೇ ಹೊರತು ಆ ಶೋಧನೆಗೆ ಸಿಕ್ಕಾಕೊಂಡ್ರೆ ದುರಾತ್ಮನು ಕಾಯ್ತಾ ಇರ್ತಾನೆ. ಈಕೆಗೆ ಯಾವ ರೀತಿಯಲ್ಲಿ ಈಕೆನ ಬೀಳಿಸೋಣ, ಯಾವ ರೀತಿಯಾಗಿ ಈಕೆಗೆ ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ಳೋಣ, ಹಲವಾರು ರೀತಿ ಚೆಕ್ ಮಾಡ್ತಾನೆ. ಯಾರಿಗೆ ಯಾವ ವೀಕ್ನೆಸ್ ಅಂತ. ಈ ಭೂಮಿ ಮೇಲೆ ಎಷ್ಟೋ ಜನ, ಲೋಕದ ಜನಗಳು ಯೋಚನೆ ಮಾಡ್ತಾರೆ ಇವರಿಗೆ ಯಾವ್ದ್ರಲ್ಲಿ ಯಾವ ವೀಕ್ನೆಸ್ ಫಸ್ಟ್ ಕಂಡುಹಿಡಿಯಿರಿ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ವೀಕ್ನೆಸ್ ಇರ್ತದೆ. ಯಾವ ವೀಕ್ನೆಸ್ ಇದೆ ಆ ವೀಕ್ನೆಸ್ ಎಲ್ಲ ಹೊಡಿಬೇಕು. ಈಗ ಗಾಯ ಆಗಿರ್ತದೆ, ಈಗ ನಾವು ನಿನಗೆ ಸೋಲ್ಸಕ್ಕಾಗಲ್ಲ, ನಿನಗೆ ಎಲ್ಲಿ ಸೋಲ್ಸ್ಬೇಕು? ನಿನಗೆ ಎಲ್ಲರ ಪೆಟ್ಟು ಬಿದ್ದು ಗಾಯದ ಮೇಲೆ ಹೊಡಿಬೇಕು. ಆ ಗಾಯದ ಮೇಲೆ ಹೊಡೆದ್ರೆ ನಿನ್ನ ಸೋಲ್ ಕಾಣೋದು. ಹಲ್ಲೆಲೂಯಾ.
ಅದೇ ರೀತಿಯಾಗಿ ನಮಗೆ ಯಾವುದಾದ್ರೂ ಶೋಧನೆಯಲ್ಲಿ ಯಾವ ನಮ್ಮ ವೀಕ್ನೆಸ್ ಇದೆ, ಆ ವೀಕ್ನೆಸ್ ಮೇಲೆ ಹೊಡಿತಾರೆ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿ ಆ ವೀಕ್ನೆಸ್ ಅನ್ನು ಆತನಿಗೆ ಗೊತ್ತಾಗದಿದ್ದಂಗೆ ನಾವು ದೇವರಲ್ಲಿ ಹೆಚ್ಚಾಗಿ ಬೆಳಿಬೇಕು. ಈ ದೇವರು ಕೊಟ್ಟಂತ ಸಂದೇಶ ಇದೆಯಲ್ಲ, ಅಂತಿಂತ ಸಂದೇಶ ಅಲ್ಲ, ಪರಲೋಕ ಕರ್ಕೊಂಡೋಗ್ಲಿಕ್ಕೆ ದೇವರ ವಾಕ್ಯದ ಸಂದೇಶವಾಗಿದೆ. ಇದು ನಾವು ಎಷ್ಟು ಜನ ಧ್ಯಾನ ಮಾಡ್ತೀವೋ, ಎಷ್ಟು ಜನ ನಾವು ಅನುಸರಿಸ್ತೀವೋ ಅದು ನಮಗೆ ತಿಳಿಯೋದು. ಪ್ರತಿಯೊಬ್ಬರಿಗೂ ಸುವಾರ್ತೆ ತಲುಪಬೇಕು. ಆ ಸುವಾರ್ತೆ ಮುಖಾಂತರನೇ ದೇವರವ್ರನ್ನ ನಡೆಸಬೇಕು. ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ. ನಾವು ಪ್ರಾರ್ಥನೆ ಮಾಡಿ ದೇವರನ್ನ, ಯೇಸು ಸ್ವಾಮಿ ಪರಲೋಕವನ್ನು ನರಕವನ್ನು ಎರಡೂ ನಮ್ಮ ಮುಂದೆ ಇದೆ, ನೀವು ಯಾವ್ದು ಬೇಕಾದ್ರೂ ಆರಿಸ್ಕೊಳ್ರಿ ಅಂತ ದೇವರು ತಾನೇ ಈ ಭೂಮಿ ಮೇಲೆ ನಮಗೆ ಕೊಟ್ಟಿದ್ದಾರೆ. ದೇವರ ಹತ್ರ ಹೋದ್ರೆ ಆಶೀರ್ವಾದ ಉಂಟು, ಪರಲೋಕ ಖಂಡಿತ ಇದೆ. ದೇವರನ್ನ ಬಿಟ್ಟವರಿಗೆ ನರಕ ಇದೆ. ಇದು ಎರಡು ಮಾತ್ರ ಖಚಿತ. ಇದು ಯಾರಿಂದನೂ ತಪ್ಪಿಸಕ್ಕೆ ಸಾಧ್ಯವೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಹಲ್ಲೆಲೂಯ. ಹಾಗಾಗಿ ಮತ್ತೆ ಅದೇ 11 ಅದೇ ಇಬ್ರಿಯ 11:7 ವಚನ ತಿಳ್ಕೊಳ್ರಿ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವಭಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿಸಿ. ನೋಡಿ, ಯಾರು ನೋಹನು ನಂಬಿಕೆಯಿಂದಲೇ. ಈಗ ದೇವರನ್ನ ನಾವು ಯಾರು ಕಾಣಲಿಲ್ಲ, ಹೇಗೆ ನಂಬ್ತಾ ಇದ್ದೇವೆ? ದೇವರು ಇದ್ದಾರೆ, ಪವಿತ್ರಾತ್ಮರು ನಮ್ಮ ಒಳಗೆ ಇದ್ದಾರೆ, ನಮ್ಮನ್ನ ಸಕಲ ವಿಷಯದಲ್ಲೂ ಸತ್ಯತೆಯಲ್ಲೂ ನಡೆಸಿಕೊಂಡು ದೇವರ ರಾಜ್ಯವನ್ನು ಸೇರಿಸ್ತಾರೆ. ಹಲ್ಲೆಲೂಯಾ. ಈ ನಂಬಿಕೆಯಿಂದಲೇ ನಾವು ಈ ಭೂಮಿ ಮೇಲೆ ಬದುಕುತ್ತಾ ಇದ್ದೇವೆ. ಆ ದಿನಗಳಲ್ಲಿ ಆದಿಕಾಂಡ 6ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೋಹನು ನೀತಿವಂತನಾಗಿರುವುದಕ್ಕೋಸ್ಕರ ತನ್ನ ಮನೆಯವರು ಎಲ್ಲರಿಗೂ ರಕ್ಷಣೆ ಮಾಡಿದ ನಾವೆಯನ್ನ ಕಟ್ಟಿಕೊಂಡು. ಇದೆಲ್ಲ ಯಾರು ಜ್ಞಾನ ಕೊಟ್ಟಿದ್ದು? ಸರ್ವಶಕ್ತನಾದ ದೇವರೇ ಆತನಿಗೆ ಜ್ಞಾನವನ್ನು ಕೊಟ್ಟರು. ಇಲ್ಲಾಂದ್ರೆ ಅವ್ರು 8 ಜನ ಹೇಗೆ ಉಳಿಯಕ್ಕೆ ಸಾಧ್ಯ? 40 ದಿವಸ ಹಗಲು ಇರಳು, 40 ದಿವಸ ಭಯಂಕರವಾದ ಮಳೆ. ಅರ್ಧ ಗಂಟೆ 1 ಗಂಟೆ ಮಳೆ ಹೊಡೆದ್ರೆ ರೋಡ್ಗಳೆಲ್ಲ ಮುಚ್ಚೋಗಿ ಊರುಗಳಲ್ಲಿ ಅಲ್ಲೋನ ಕಲ್ಲೋನ ಆಗ್ತದೆ. ಕರೆಂಟ್ ಇರಲ್ಲ, ಏನೇನೋ ಮತ್ತಷ್ಟು ಭಯಂಕರ ಪ್ರಾಬ್ಲಮ್. ಆದ್ರೆ 40 ದಿವಸ 24x7 24 ತಾಸು ಒಂದು ಚೂರು ಮಳೆ ಕಡಿಮೆ ಆಗಲಿಲ್ಲ. ಆಕಾಶ ತೂಗು ತೆರೀತು, ಸಮುದ್ರ ಹುಕ್ಕಿತು, ಎರಡೂ ಕಡೆಯಿಂದನೂ ನೀರು ಬರ್ತಾ ಇದೆ. ಅಂದ್ರೆ ಎಲ್ಲಿ ಬದುಕ್ತಾನೆ? ಶ್ವಾಸ ಇರುವವರೆಲ್ಲನೂ ದೇವರು ನನ್ನ ಅಳಿಸಿ ಬಿಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು, ನಾನು ಅಳಿಸಿಬಿಡ್ತೀನಿ ಅಂತ. ಇದರಲ್ಲಿ ನೀತಿವಂತನಾದ ನೋಹನ ಕುಟುಂಬ ಹೇಗೆ ಬದುಕುತ್ತೋ ಅದೇ ರೀತಿಯಾಗಿ ಇವತ್ತು ದೇವರ ಇಂಥ ಕಾಲಘಟ್ಟದಲ್ಲಿ ನೀವು ದೇವರಲ್ಲಿ ಇವತ್ತು ಇರುವುದಾದ್ರೆ ಖಂಡಿತ ನಮಗೆ ಜಯ. ಒಂದು ದಿವಸ ಕಷ್ಟ, ರೋಗ, ಸಮಸ್ಯೆ ಅದೆಲ್ಲ ಬರ್ತದೆ, ಹಾದು ಹೋಗ್ತದೆ. ಇದು ಯಾವುದು ನಮ್ಮನ್ನ ಏನು ಮಾಡಲ್ಲ. 10 ದಿವಸ ಇರ್ತದ ಚಳಿ ಜ್ವರ, 20 ದಿವಸ ಇರ್ತದ, ಇರ್ಲಿ, ಬಿಟ್ಟು ಒಂದು ದಿವಸ ಹೋಗ್ಬೇಕಲ್ಲ. ನಾವು ಎಲ್ಲ ಹಾತ್ಕೊಂಡು ನಾವು ಹೋಗ್ಬೇಕು. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ಕರ್ತನೆ, ಈ ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಸಹೋದರ ಸಹೋದರಿಯರು ಆ ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳ ದೊಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಡುತ್ತೇನೆ ಪರಲೋಕದ ತಂದೆ, ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.